ವಿಕ್ರಮ್ ಮೇಲಿನ ಅತಿಯಾದ ಕೋಪ ಈಗ ವೇದಾಗೆ ಪ್ರೀತಿಯಾಗಿ ಬದಲಾಗಿದೆ. ವಿಕ್ರಮ್ ಏನೇ ಮಾಡಿದ್ರೂ ಮುದ್ದಾಗಿದೆ ಅನ್ನೋ ರೀತಿ ಕಾಣ್ತಿದ್ದಾಳೆ ವೇದ. ನೀನಾದೇನಾ? ರಾತ್ರಿ ವಿಕ್ರಮ್ ಜೊತೆ ಸೇರಿ ಈಗ ವೇದ ಕೂಡ ಚೆನ್ನಾಗಿ ಕುಡಿದ್ಬಿಟ್ಟಿದ್ದಾಳೆ. ಕುಡ್ದಿದ್ದೆಲ್ಲ ಆಗಿದೆ. ರಾತ್ರಿ ಏನಾಗಿದೆ ಅಂತ ವೇದ ಗೊತ್ತಿರೋದಿಲ್ಲ. ಬೆಳಗ್ಗೆ ಕಣ್ಬಿಟ್ಟು ನೋಡಿದಾಗ ವಿಕ್ರಮ್ ಎದೆ ಮೇಲೆ ಮಲಗಿರ್ತಾಳೆ. ಸಡನ್ನಾಗಿ ಎದ್ದು ನೋಡಿದಾಗ ಶಾಕ್ ಆಗುತ್ತೆ, ನಾನೇನು ಇಲ್ಲಿದ್ದೀನಿ ಅಂತ. ಆಮೇಲೆ ಮಲಗಿರೋ ವಿಕ್ರಮ್ನ ಬಲವಂತದಿಂದ ಗುಂಡ ಏಳು 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 ಅಂತ ಬಲವಂತದಿಂದ ಎಬ್ಬಿಸಿ ಕೇಳ್ತಿದ್ದಾಳೆ, ನಾನು ಯಾಕೆ ನಿನ್ನ ಮೇಲೆ ಮಲಗಿದ್ದೀನಿ ಹೇಳು, ನನಗೆ ಗೊತ್ತಿಲ್ಲ ಅಂತೆಲ್ಲ ಹೇಳ್ತಾರೆ. ಆಗ ವಿಕ್ರಮ್ ಸ್ವಲ್ಪ ಡವ್ ಮಾಡೋದು ಜಾಸ್ತಿ ಮಾಡ್ತಾನೆ. ಯಾಕಂದರೆ ನೀನು ರಾತ್ರಿ ಕುಡ್ದಿದ್ದಲ್ಲ, ಹೆಂಗೆಂಗೋ ಆಡ್ತಿದ್ದೆ ಅಂತೆಲ್ಲ ರೇಗಿಸ್ತಾನೆ. ಹೌದಾ, ಹೆಂಗಾಡ್ತಿದ್ದೆ ಹೇಳು ವಿಕ್ರಮ್ ಅಂತೆಲ್ಲ ಮತ್ತೆ ಕೇಳ್ತಾಳೆ. ನೀನು ಕೂಡ ಕುಡಿದು ನನ್ನ ಗಟ್ಟಿಯಾಗೆಲ್ಲ ತಪ್ಕೊಂಡಿಯಲ್ಲ, ಮರ್ತೋಯ್ತಾ ಅಂದಾಗ ನಾನು ನಿಜ ಹೀಗೆಲ್ಲ ಮಾಡಿದ್ನಾ ಅಂತ ನಾಚಿಕೆಯಿಂದ ಒಂಥರ ಅಮಾಯಕಳಾಗಿ ಕೇಳ್ತಾ ಇರ್ತಾಳೆ. ಹ್ಞೂ ಅಷ್ಟೇ ಅಲ್ಲ, ಐ ಲವ್ ಯು, ನಂಗೊಂದು ಡಜನ್ ಮಕ್ಕಳು ಕೊಡು ಅಂತ ಪ್ರೀತಿಯಿಂದ ಮುತ್ತೆಲ್ಲ ಕೊಟ್ಟೆ ಅಂತ ಹೇಳಿದಾಗ ಎಲ್ಲ ಸುಳ್ಳು 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 ಅಂತ ವಿಕ್ರಮ್ಗೆ ಪಟಪಟ ಅಂತ ಬಾರಿಸ್ಬಿಟ್ಟು ಬರೀ ನಾಟಕ ಮಾಡ್ತಿದ್ಯಾ ಅಂತ ಕೋಪದಿಂದ ವಿಕ್ರಮ್ನ ತಳ್ಳಿ ಹಾಸಿಗೆ ಮೇಲಿಂದ ಎದ್ದು ಹೋಗಕ್ಕೆ ಹೋಗ್ತಾಳೆ. ಎದ್ದು ರೂಮಿಂದ ಆಚೆ ಹೋಗುವಾಗ ಅಲ್ಲೊಂದು ಗಾಜಿನ ಚೂರು ವೇದ ಕಾಲಿಗೆ ಚುಚ್ಕೊಂಡು ರಕ್ತ ಬರೋಕ್ಕೆ ಶುರುವಾಗೋಗುತ್ತೆ. ಅವಳ ಅಮ್ಮ ಅಂತ ಕಿರ್ಚ್ಕೊಳ್ತಾಳೆ. ವೇದಾಗೇನಾಯಿತು ಅಂತ ವಿಕ್ರಮ್ ಬಂದು ನೋಡ್ತಾನೆ. ವೇದ ಕಾಲಿಗೆ ಪೆಟ್ಟು ಬಿದ್ದಿರೋದನ್ನು ವಿಕ್ರಮ್ ನೋಡಿ, ಬೇತಾಳ ಬಾಯ್ಲಿ ಕೂತ್ಕೋ ಅಂತ ಹೇಳಿಬಿಟ್ಟು ವೇದ ಕಾಲ ಹತ್ರ ಚುಚ್ಕೊಂಡಿರೋ ಆ ಗ್ಲಾಸಿನ ಚೂರನ್ನ ತುಂಬ ಕಾಳಜಿಯಿಂದ ನಾಜೂಕಾಗಿ ವಿಕ್ರಮ್ ತೆಗಿತಾ ಇರ್ತಾನೆ. ಈಗ ವೇದ ವಿಕ್ರಮ್ನ ನೋಡ್ತಿದ್ದಾಳೆ. ಅವಳಿಗೆ ಆಗಿರೋ ಗಾಯ, ನೋವು, ಆಮೇಲೆ ಚುಚ್ಚಿರೋ ಗಾಜು ಎಲ್ಲ ವೇದಾಗೆ ಮರ್ತೋಗಿದೆ. ಬರೀ ವಿಕ್ರಮ್ ಅಷ್ಟೇ ಪ್ರಪಂಚ ಆಗೋಗಿದ್ದಾನೆ. ವಿಕ್ರಮ್ನ ನಗ್ನಗ್ತಾ ನೋಡಿಕೊಂಡು ಹಾಗೆ ಕಳೆದೋಗ್ಬಿಟ್ಟಿದ್ದಾಳೆ ನಮ್ಮ ವೇದ. ಹೀಗೆ ವಿಕ್ರಮ್ ಮೇಲಿನ ಅತಿಯಾದ ಕೋಪ ಈಗ ಏನೇ ಮಾಡಿದ್ರೂ ಪ್ರೀತಿಯಾಗಿ ಬದಲಾಗಿ ಹೋಗ್ತಿದೆ. ಇದಿಷ್ಟು ವಾಹಿನಿ ರಿಲೀಸ್ ಮಾಡಿ ನಾಳಿನ ಎಪಿಸೋಡ್. ಮತ್ತೆ ಹೊಸ ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.